ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಚಿಕೇತ್, ಏನಮ್ಮ? ಕಾಫಿ. ನಚಿಕೇತ್, ಯಾಕೋ ಒಂಥರ ಇದೆಯಾ? ಏನಿಲ್ಲ ಅಮ್ಮ. ಏನಿಲ್ಲ ಅಂತ ನನ್ನ ಸಮಾಧಾನಕ್ಕೆ ಹೇಳ್ತಿರೋ ಹಾಗಿದೆ. ಏನೋ ವಿಷಯ? ಏನೂ ಇಲ್ಲ ಅಂತ ಹೇಳಿದ್ನಲ್ಲಮ್ಮ. ಅಯ್ಯೋ, ಅದಕ್ಕೆ ಯಾಕೆ ಅಷ್ಟೊಂದು ರೇಗಾಡ್ತೀಯಾ? ಹೋಗಲಿ ಬಿಡು, ಕಾಫಿ ಕುಡಿ. ನಚಿಕೇತ್, ನಿನ್ನೆ ರಾತ್ರಿ ನಿವೇದಿತನ ಮನೆಗೆ ಬಿಡಕ್ಕೆ ಹೋಗಿದ್ಯಲ್ಲ, ಎಷ್ಟೊತ್ತಾಯಿತು ಬರುವಾಗ? ರಾತ್ರಿ 1:30 ಆಗಿತ್ತು ಅನ್ಸುತ್ತೆ ಅಮ್ಮ. ನೀನು ಮಲಗಿರ್ತೀಯ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸ್ಪೇರ್ ಕೀ ಇತ್ತಲ್ಲ, ಅದನ್ನು ತೊಗೊಂಡು ಹೋಗಿದ್ದೆ. ಗೊತ್ತು, ರಾತ್ರಿ ನೀನು ಬಂದಾಗ ನಾನಿನ್ನೂ ಎಚ್ಚರವಾಗೇ ಇದ್ದೆ. ಆಮೇಲೂ ಸುಮಾರು ಹೊತ್ತಿನ ತನಕ ನಿನ್ನ ರೂಮಲ್ಲಿ ದೀಪ ಉರಿತಾನೇ ಇತ್ತು. ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಅನಿಸುತ್ತೆ. ಈಗಲೂ ತುಂಬ ಡಿಸ್ಟರ್ಬ್ ಅನ್ನಿಸ್ತಾ ಇದೆಯಾ? ಯಾಕೋ? ನಿವೇದಿತನ ಜೊತೆ ಏನಾದರೂ ಮನಸ್ತಾಪ ಮಾಡ್ಕೊಂಡ್ಯಾ? ಹಾಗೇನಿಲ್ಲ ಅಮ್ಮ. ಮತ್ತೆ ಏನು ವಿಷಯ ಅಂತ ಹೇಳು ನಚಿಕೇತ್. ನನಗೆ ತುಂಬ ಆತಂಕ ಆಗತ್ತೆ, ಪ್ಲೀಸ್. ಅದು ನೆನ್ನೆ ನಾನು ನಿವೇದಿತಾ ಅವ್ರನ್ನ ಡ್ರಾಪ್ ಮಾಡೋಕ್ಕೆ ಹೋಗಿದ್ನಲ್ಲ, ಆಗ ಅವ್ರ ತಾಯಿ ಸ್ವಲ್ಪ ಬೇಸರ ಆಗೋ ಥರ ಮಾತಾಡಿದ್ರು. ಯಾಕೆ? ನಿನ್ನೆ ನಿವೇದಿತಾ ಅವರು ಚಾನಲ್ ಕೆಲಸ ಮಾಡ್ತಾ ಮಾಡ್ತಾ ಮನೆಗೆ ಹೋಗೋದು ಲೇಟ್ ಆಗೋಯ್ತಲ್ಲ, ಅದಕ್ಕೆ ಅವರಮ್ಮ ತುಂಬ ಕೋಪ ಮಾಡ್ಕೊಂಬಿಟ್ಟಿದ್ರು. ಇಷ್ಟು ಲೇಟ್ ನೈಟ್ವರೆಗೂ ನೀ ಕೆಲಸ ಮಾಡೋ ಹಾಗಿದ್ರೆ ಇನ್ನು ನಾಳೆಯಿಂದ ಚಾನಲ್ ಕೆಲಸಕ್ಕೆ ಹೋಗೋದು ಬೇಡ ಅಂತ ನಿವೇದಿತಾ ಅವ್ರ ಮೇಲೆ ರೇಗಾಡ್ತಾಯಿದ್ರು. ಕೋಪದಲ್ಲಿ ನನ್ನ ಮೇಲೂ ರೇಗಿದ್ರು. ನಿಮಗಾದರೂ ಅರ್ಥ ಆಗಬೇಕಾಗಿತ್ತಲ್ವಾ ಅಂತ. ನೋಡು, ಇದರಲ್ಲಿ ಶಾರದಮ್ಮನವ್ರದ್ದು ಏನೂ ತಪ್ಪಿಲ್ಲ. ತಮ್ಮ ಮಗಳ ಬಗ್ಗೆ ಇರೋ ಕನ್ಸರ್ನಿಂದ, ಆತಂಕದಿಂದ ಆ ರೀತಿ ಮಾತಾಡಿರ್ತಾರೆ. ತಮ್ಮ ಮಗಳು ಅರ್ಧ ರಾತ್ರಿ ಆದರೂ ಮನೆಯಿಂದ ಆಚೆ ಇದ್ದರೆ ಯಾವ ತಂದೆ ತಾಯಿಗಾದರೂ ಆತಂಕ ಆಗೋದು ಸಹಜ ತಾನೇ. ಆ ಆತಂಕದಲ್ಲಿ ಮಗಳ ಮೇಲಿರೋ ಕನ್ಸರ್ನಿಂದ ಆ ರೀತಿ ಮಾತಾಡಿರ್ತಾರೆ. ನೀನು ಅದಕ್ಕೆಲ್ಲ ನೊಂದ್ಕೋಬೇಡ ಕಣ. ನಾನೇನು ನೊಂದ್ಕೋತಾ ಇಲ್ಲಮ್ಮ, ಆದರೆ ಸ್ವಲ್ಪ ಬೇಸರ ಆಗ್ತಿದೆ ಅಷ್ಟೆ. ನಾನು ನಿವೇದಿತಾ ಅವರು ಪ್ರತಿಬಿಂಬ ಚಾನೆಲ್ನ ಪಾರ್ಟ್ನರ್ಸ್. ಕೆಲವೊಮ್ಮೆ ಎಮರ್ಜೆನ್ಸಿ ಟೈಮಲ್ಲಿ ಹೀಗೆ ಲೇಟ್ ನೈಟ್ ಆಗೋದು ಸಹಜ. ಆಗೆಲ್ಲ ಶಾರದಮ್ಮನವರು ನಿವೇದಿತಾ ಅವ್ರ ಮೇಲೆ ಕೋಪ ಮಾಡಿಕೊಂಡು ನಾಳೆಯಿಂದ ನೀನು ಚಾನಲ್ ಕೆಲಸಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ರೆ ಏನಮ್ಮ ಮಾಡೋದು? ನಿವೇದಿತಾ ಅವರಿಲ್ಲದೆ ಪ್ರತಿಬಿಂಬ ಚಾನಲ್ನ ಕಲ್ಪನೆ ಕೂಡ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲಮ್ಮ ನನಗೆ. ಈ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ನಿನ್ನ ಈ ಪ್ರಾಬ್ಲಮ್ಗೆ ನನ್ನ ಹತ್ರ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಇದೆ. ಹೇಳಮ್ಮ. ಹೇಳ್ತೀನಿ, ಆದರೆ ಅದಕ್ಕೆ ಮುಂಚೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ. ಅದಕ್ಕೆ ನೀನು ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕು. ಕೇಳು. ನಿವೇದಿತಾ ಬಗ್ಗೆ ನಿನಗೇನು ಅನಿಸುತ್ತೆ? ನಿವೇದಿತಾ ಅವರು ತುಂಬ ಒಳ್ಳೆಯವರು, ತುಂಬ ಬ್ರಾಡ್ ಮೈಂಡೆಡ್, ಕಷ್ಟದಲ್ಲಿರೋರಿಗೆ ಸ್ಪಂದಿಸೋರು, ತುಂಬ ತಿಳುವಳಿಕೆ ಇರೋರು, ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬ ಒಳ್ಳೆ ಮನಸ್ಸಿರೋರು. ಅಂದರೆ ನಿನ್ನ ಮನಸ್ಸಿಗೆ ನಿವೇದಿತಾನ ಕಂಡ್ರೆ ತುಂಬ ಇಷ್ಟ ಅಂತಾಯಿತು. ನೀನು ಯಾಕೆ ನಿವೇದಿತಾ ಅವ್ರನ್ನ ಮದುವೆ ಆಗಬಾರ್ದು? ಅಮ್ಮ ಪ್ಲೀಸ್, ಏನು ಹೇಳ್ತಾ ಇದೀಯ ನೀನು?
ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಳ್ತೀನಿ ಅಂದ್ಬಿಟ್ಟು ಈಗ ನೋಡಿದ್ರೆ ನಿವೇದಿತಾ ಅವ್ರನ್ನ ಮದುವೆ ಆಗು ಅಂತ ಹೇಳ್ತಾ ಇದೆಯಲ್ಲ, ಇದು ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಗಮ್ಮ ಆಗುತ್ತೆ? ನೀನು ನಿವೇದಿತಾನ ಮದುವೆ ಆಗೋದೇ ನಿನ್ನ ಪ್ರಾಬ್ಲಮ್ಗೆ ಪರ್ಮನೆಂಟ್ ಸೊಲ್ಯೂಷನ್ ನಚಿಕೇತ್. ನೀನು ಯೋಚನೆ ಮಾಡಿ ನೋಡು. ನಿವೇದಿತಾ ತುಂಬ ಲೇಟಾಗಿ ಮನೆಗೆ ಬಂದಾಗ ಅವಳಮ್ಮ ಯಾಕೆ ಆತಂಕದಲ್ಲಿರ್ತಾರೆ ಹೇಳು? ನಿವೇದಿತಾ ಗಂಡನಿಂದ ದೂರ ಇರೋಳು, ಒಂಟಿ ಹೆಣ್ಣು, ಗಂಡು ದಿಕ್ಕಿಲ್ಲದೆ ಇರೋಳು. ಹಾಗಾಗಿ ಅರ್ಧ ರಾತ್ರಿ ಆದರೂ ಮನೆಗೆ ಬರದೇ ಇದ್ದಾಗ ತನ್ನ ಮಗಳು ಎಲ್ಲಿ ಯಾವ ಅಪಾಯಕ್ಕೆ ಸಿಕ್ಕಾಕೊಳ್ತಾಳೋ ಅನ್ನೋ ಭಯ ಅವ್ರಿಗಿದ್ದೇ ಇರುತ್ತೆ. ಅದೇ ನೀನು ನಿವೇದಿತಾನ ಮದುವೆ ಆದರೆ ಅವರಮ್ಮನೂ ನಿರಾತಂಕವಾಗಿರ್ತಾರೆ, ನಿವೇದಿತಾನು ನಿನ್ನ ಜೊತೆಗೆ ಇರ್ತಾಳೆ. ಅವಳು ನಿನ್ನ ಜೊತೆಗಿದ್ದಾಗ ನೀನು ಸಂತೋಷವಾಗಿರೋದನ್ನು ನಾನು ಗಮನಿಸಿದ್ದೀನಿ. ಅವಳನ್ನ ಮದುವೆ ಆಗೋ, ನೀನು ಸಂತೋಷವಾಗಿರ್ತೀಯ, ನಿವೇದಿತಾಗೂ ಒಂದು ಹೊಸ ಬಾಳು ಸಿಕ್ಕಾಗತ್ತೆ. ಅಮ್ಮ, ನಿವೇದಿತಾ ದೇವಾನಂದ್ ಅವ್ರದ್ದು ಡೈವೋರ್ಸ್ ಕೇಸ್ ನಡೀತಾ ಇದೆ, ಅದಿನ್ನೂ ಕ್ಲಿಯರ್ ಆಗಿಲ್ಲ. ದೇವಾನಂದ್ ನಿವೇದಿತಾ ಇಬ್ಬರು ಪರಸ್ಪರ ಒಪ್ಪಿನ ಡಿವೋರ್ಸ್ ತಗೋತಾ ಇರೋದು. ಅದು ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ. ಅದರಿಂದ ನಿಮ್ಮ ಮದುವೆಗೇನು ತೊಂದರೆ ಆಗುತ್ತೆ ಅಂತ ನನಗನ್ಸಲ್ಲ. ನಿವೇದಿತಾಗೆ ಡಿವೋರ್ಸ್ ಆಗೋ ತನಕ ನಾವು ಕಾಯೋಣ. ಅಮ್ಮ, ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ ಅಮ್ಮ. ನಿಜ ಹೇಳ್ತೀನಿ, ನಿನ್ನ ಥರ ಒಳ್ಳೆ ಮನಸ್ಸಿರೋರು ಈಗಿನ ಕಾಲದಲ್ಲಿ ತುಂಬ ಅಪರೂಪ. ಇವತ್ತಿನ ದಿನಗಳಲ್ಲಿ ಜನ ಆಚೆ ಕಡೆ ಆದರ್ಶದ ಮಾತುಗಳಾಡ್ತಾರೆ. ಡಿವೋರ್ಸ್ ಆಗೋದಕ್ಕೆ ಹೆಚ್ಚಿನ ಜವಾಬ್ದಾರಿ ಹೆಣ್ಮಕ್ಳ ಮೇಲೆ ಹಾಕ್ಬಿಡ್ತಾರೆ. ಆದರೆ ನೀನು ಈ ಥರ ಡೈವೋರ್ಸ್ ಆಗ್ತಿರೋ ಒಬ್ಬ ಹೆಣ್ಮಗಳನ್ನ ನಿನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತಿದೆಯಾ? ನಿನ್ನ ಮಗ ಆಗಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ ಅಮ್ಮ. ಹಾಗಾದರೆ ನಿವೇದಿತನ ಮದುವೆ ಆಗೋದಕ್ಕೆ ನಿನ್ನ ಒಪ್ಪಿಗೆ ಇದೆ ಅಂತ ನಾನು ಅಂದ್ಕೊಳ್ಳ? ಇಷ್ಟು ದಿನ ಯಾವತ್ತೂ ನಾನು ನಿವೇದಿತಾ ಅವ್ರನ್ನ ಮದುವೆ ಆಗೋ ದೃಷ್ಟಿಲಿ ನೋಡಿರಲಿಲ್ಲ. ಅವ್ರ ಬಗ್ಗೆ ನನಗೆ ಮನಸ್ಸಿನಲ್ಲಿ ತುಂಬ ಗೌರವ ಇದೆ. ಅವರು ಈ ಮದುವೆಗೆ ಒಪ್ಪೋ ಹಾಗಿದ್ರೆ ನನ್ನ ಅಭ್ಯಂತರ ಏನೂ ಇಲ್ಲ ಅಮ್ಮ. ನಿನ್ನ ಮಾತು ಕೇಳಿ ನನಗೆ ತುಂಬ ಸಂತೋಷ ಆಯಿತು ಕಣ. ಹಾಗಾದರೆ ನಾನು ನಾಳೆನೇ ನಿವೇದಿತನ ಮನೆಗೆ ಹೋಗಿ ಅವಳ ಅಪ್ಪ ಅಮ್ಮನ ಹತ್ರ ನಿಮ್ಮ ಮದುವೆ ವಿಷಯವಾಗಿ ಮಾತಾಡ್ತೀನಿ. ಸರಿ ಅಮ್ಮ. ಹಲೋ 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 ವೈಷ್ಣವಿ, ನಾನು CSP. ಹಲೋ ಹಲೋ ವೈಷ್ಣವಿ, ಕಾರು ನಿಂತ ದಾರಿಯಲ್ಲಿ ಭಿಕ್ಷೆ ಏಕೆ, ದೂರ ಮಹಲ ದ್ವಾರದಲ್ಲಿ ನಗುವು ಕೇಕೆ, ಕಾರು ನಿಂತ ದಾರಿಯಲ್ಲಿ ಭಿಕ್ಷೆ ಏಕೆ. ಕೋಟು ಬೂಟು ಹ್ಯಾಟಿನಲ್ಲಿ ಹೆಣದ ಜಾತ್ರೆ, ಕೋಟು ಬೂಟು ಹ್ಯಾಟಿನಲ್ಲಿ ಹೆಣದ ಜಾತ್ರೆ, ಝಣ 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 ಜೇಬಿನಲ್ಲಿ ಸುಖದ ಮಾತ್ರೆ. ಕೋಟು ಬೂಟು ಹ್ಯಾಟಿನಲ್ಲಿ ಹೆಣದ ಜಾತ್ರೆ, ಝಣ 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 ಜೇಬಿನಲ್ಲಿ ಸುಖದ ಮಾತ್ರೆ. ನೇಗಿಲು ಹಿಡಿದಂಥ ಕೈಗೆ ಕೆಸರು ಮಣ್ಣೆ, ಸುಪ್ಪತ್ತಿಗೆ ಬಾಯಿ ತುಂಬ ಮೊಸರು ಬೆಣ್ಣೆ. ಕೆಸರಲೋಕ ಮಸರಲೋಕ, ಕೆಸರಲೋಕ ಮಸರಲೋಕ ನಡುವೆ ಹಳ್ಳ, ನರನ ಲೋಕ ಮುಳುಗಿ ಮೂಕ ಗಾಳಿ ಎಲ್ಲ.
ಚಿಂದಿ ಕೆಳಗೆ ಅಲುಗುತ್ತಾನೆ ಕಾಲರುದ್ರ, ಈ ಚಿಂದಿ ಕೆಳಗೆ ಅಲುಗುತ್ತಾನೆ ಕಾಲರುದ್ರ. ನವ ಮುರಾರಿ ಬರುವ ದಾರಿ ಭದ್ರ ಭದ್ರ, ನವ ಮುರಾರಿ ಬರುವ ದಾರಿ ಭದ್ರ ಭದ್ರ. ಹಲೋ ಹಲೋ, ಪುಟಿ, ನಾನು CSP. ಎಲ್ಲಿದ್ದೀಯಾ? ನಾನು ನಿನ್ನೆಯಿಂದ ಫೋನ್ ಮಾಡ್ತಾ ಇದ್ದೀನಿ. ನೀನು ವಾಪಸ್ ಫೋನ್ ಮಾಡ್ತಾ ಇಲ್ಲ, ಫೋನ್ ತಗೊಳ್ತಲೂ ಇಲ್ಲ. ಯಾಕಮ್ಮ? ಏನು ಇಷ್ಟು ದೂರ ಅಹಂಕಾರ ಕಲ್ತ್ಬಿಟ್ಟೆ? ವಾಪಸ್ ಫೋನ್ ಮಾಡೋದು ಬೇಡವಾ? ನಾನು ಎಷ್ಟು ಸಾರಿ ಮಾಡಿದ್ದೀನಿ. ದುರಹಂಕಾರನ? ಯಾಕೆ ಪಾಪ ಹೀಗೆ ಮಾತಾಡ್ತೀರಿ? ಯಾಕೆ ಅಂದರೆ, ಅಲ್ಲಮ್ಮ, ನಾನು ಎಷ್ಟು ಫೋನ್ ಮಾಡಿದ್ರು ನೀನು ರಿಪ್ಲೈ ಮಾಡದೇ ಇದ್ದರೆ ನನಗೆ ನೋವಾಗಲ್ವಾ? ನಿನ್ನೆ ನೀವು ಫೋನ್ ಮಾಡಿದಾಗ ನಾನು ಏರ್ಪೋರ್ಟಲ್ಲಿ ಸೆಕ್ಯೂರಿಟಿ ಚೆಕ್ಕಿಗೆ ಹೋಗ್ತಿದ್ದೆ ಪಾಪ, ಅದಕ್ಕೆ ಫೋನ್ ರಿಸೀವ್ ಮಾಡೋಕ್ಕಾಗಲಿಲ್ಲ. ಐ ಆಮ್ ಸೋ ಸಾರಿ. ಫ್ಲೈಟು ತಕ್ಷಣ ಬೋರ್ಡಿಂಗ್ ಆಗಬೇಕಾಗಿತ್ತು. ಹೌದು, ನೀವು ಲಂಡನ್ನಿಂದ ಯಾವಾಗ ವಾಪಸ್ ಬಂದ್ರಿ? ನೆನ್ನೆ ಸಂಜೆ. ನಿಮ್ಮ ಆರೋಗ್ಯ ಹೇಗಿದೆ? ನನ್ನ ಆರೋಗ್ಯ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಪುಟಿ. ಲಂಡನ್ನಲ್ಲಿದ್ದಾಗ ಒಂದು ಇನ್ಸಿಡೆಂಟ್ ನಡೀತು. ಏನು? ಅದು ಫೋನಲ್ಲಿ ಹೇಳೋಕ್ಕಾಗಲ್ಲ, ಎಕ್ಸ್ಪ್ಲೈನ್ ಮಾಡೋದು ಕಷ್ಟ. ಇಲ್ಲಿಗೆ ಬಾ, ಈಗಲೇ ಬಾ, ಹೇಳ್ತೀನಿ. ಏನಾಯಿತು ಹೇಳಿ ಪಾಪ, ನಾನು ಈಗ ಬರೋಕ್ಕಾಗಲ್ಲ. ಯಾಕೆ ಬರೋಕ್ಕಾಗಲ್ಲಮ್ಮ? ನೋಡು, ನನ್ನ ಆರೋಗ್ಯದ ಬಗ್ಗೆ ನನಗೆ ಕಾಳಜಿ ಇದ್ದರೆ ಇನ್ನು ಅರ್ಧ ಗಂಟೆಯಲ್ಲಿ ನೀನು ಇಲ್ಲಿರಬೇಕು. ಸಾರಿ ಪಾಪ, ನಾನೀಗ ಹರಿದ್ವಾರದಲ್ಲಿ ಹೋಟೆಲ್ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ. ನಿಮಗೆ ಹೇಳಿದ್ನಲ್ಲ ನೆನ್ನೆ ನೀವು ಫೋನ್ ಮಾಡಿದಾಗ ನಾನು ಏರ್ಪೋರ್ಟಲ್ಲಿದ್ದೆ ಅಂತ. ನಾವು ಡೆಲ್ಲಿಗೆ ಬಂದು ಅಲ್ಲಿಂದ ಹರಿದ್ವಾರಕ್ಕೆ ಬಂದ್ವಿ. ಯಾಕೆ ಹರಿದ್ವಾರ? ಕೋರ್ಟ್ ವೆಕೇಷನ್ ಇತ್ತಲ್ಲ, ಅದಕ್ಕೆ ನಾನು, ಅಮ್ಮ, ವೈದೇಹಿ ಹರಿದ್ವಾರ, ಕೇದಾರ, ಬದ್ರಿನಾಥ್ಗೆಲ್ಲ ಹೋಗಿ ಬರೋಣ ಅಂತ ಬಂದಿದ್ದೀವಿ. ನಮ್ಮ ಜೊತೆ ರಿಟೈರ್ಡ್ IAS ಆಫೀಸರ್ ಮೋಹನ್ ದಾಸ್ ಅಂಕಲ್ ಇದ್ದಾರಲ್ಲ, ಅವರು ಬಂದಿದ್ದಾರೆ. ಓ, ನಿಮ್ಮಮ್ಮ ಅಲ್ಲೇ ಇದ್ದಾರಾ? ಇಲ್ಲ, ಶಾಪಿಂಗಿಗೆ ಹೋಗಿ ಬರ್ತೀವಿ ಅಂತ ಅಮ್ಮ, ವೈದೇಹಿ, ಅಂಕಲು ಎಲ್ಲರೂ ಹೋಗಿದ್ದಾರೆ. ತಾವುಗಳು ಬರೋದು ಒಂದೇ ವಾರ, ಬಂದ ತಕ್ಷಣ ಅಲ್ಲಿಗೆ ಬಂದುಬಿಡ್ತೀನಿ. ವೈಷ್ಣವಿ, ನೆನಪು ಮಾಡ್ಕೊಂಡೇನು? ನೀನು ಮಾಡ್ತಿರೋದು ಸರಿನಾ? ನಾನು ಲಂಡನ್ಗೆ ಹೋಗೋಕ್ಕೆ ಮುಂಚೆ ಹೀಗೆ ನಮ್ಮ ಅಣ್ಣನ ಮನೇಲಿ ಫಂಕ್ಷನ್ ಇದೆ ಲಂಡನ್ನಲ್ಲಿ, ನೀನು ಬಮ್ಮ ಕರಿತಾ ಇದ್ದಾರೆ ಅಂತ ಹೇಳಿದ್ರೆ ನೀನು ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟೆ, ನಿರಾಕರಿಸ್ಬಿಟ್ಟೆ ಮುಖ ಕೊಡ್ದಾಗೆ. ಇವತ್ತು ನಿಮ್ಮಮ್ಮ ಆ ಮೋಹನ್ ದಾಸನ ಗೂಬೆ ಇಬ್ಬರು ಹೇಳಿದ ತಕ್ಷಣವೇ ಕುಣ್ಕೊಂಡು ಹರಿದ್ವಾರಕ್ಕೆ ಹೊರಟ್ಬಿಟ್ಯಾ? ಪಾಪ ಪ್ಲೀಸ್, ಯಾಕೆ ಹೀಗೆ ಮಾತಾಡ್ತೀರಿ? ನೀವು 1 ತಿಂಗಳು ಲಂಡನ್ಗೆ ಹೋಗಿ ಬರೋಣ ಅಂತ ಕರೆದಿದ್ದು. 1 ತಿಂಗಳು ನಾನು ಹಾಸ್ಪಿಟಲ್ ಬಿಟ್ಟು ಬರೋಕ್ಕಾಗತ್ತಾ ಹೇಳಿ? ಹೊಸದಾಗಿ ಕೆಲ್ಸಕ್ಕೆ ಸೇರಿದ್ದೀನಿ, ಹಾಗೆ 1 ತಿಂಗಳು ಪೇಷಂಟ್ನ ಬಿಟ್ಟು ಬರೋಕ್ಕಾಗಲ್ಲ. 1 ವಾರ ಆದರೆ ಪರವಾಗಿಲ್ವಾ? 1 ವಾರದಲ್ಲಿ ಪೇಷಂಟ್ ಏನೂ ಆಗಲ್ವಾ? ಏನು 1 ವಾರಕ್ಕೆ ಸಾಕಾಗೋಷ್ಟು ಅಮೃತ ಅವರಿಗೆಲ್ಲ ಕೊಟ್ಬಿಟ್ಟು ಹರಿದ್ವಾರಕ್ಕೆ ಹೋಗಿದ್ಯಾ ನೀನು? ನನಗೆ ಗೊತ್ತು ವೈಷ್ಣವಿ, ಆವತ್ತು ಲಂಡನ್ಗೆ ನಾನು ಕರೆದಾಗ ನಿಮ್ಮಮ್ಮ ಹೋಗೋದು ಬೇಡ ಅಂತ ಹೇಳಿರ್ತಾಳೆ, ನೀನು ಬರಲ್ಲ ಅಂದ್ಬಿಟ್ಟೆ. ಇವತ್ತು ನಿಮ್ಮಮ್ಮ ಆರ್ಡರ್ ಮಾಡಿದ ತಕ್ಷಣ ಹೊರಟ್ಬಿಟ್ಟಿದೀಯಾ? ಹೇಳ್ತೀನಿ ಕೇಳು, ನಿಮ್ಮಮ್ಮ ಒಬ್ಬ ಡಿಕ್ಟೇಟರು. ನೀನು ವೈದೇಹಿ ನಿಮ್ಮಮ್ಮನ ಡಿಕ್ಟೇಟರ್ಶಿಪ್ನಲ್ಲಿ ನರಳ್ತಾ ಇರೋ ಪಪೆಟ್ಸು. ಆಮೇಲೆ ಮೋಹನ್ ದಾಸ್ ಅವರೊಬ್ಬ ಈಡಿಯಟ್. ಅವ್ನಿಗೆ ಅಳೋದಕ್ಕೂ ನಗೋದಕ್ಕೂ ವ್ಯತ್ಯಾಸನೇ ಗೊತ್ತಾಗಲ್ಲ, ಎರಡನ್ನೂ ಒಂದೇ ಥರ ಮಾಡ್ತಾನೆ. ಇಬ್ಬರು ಮಾತನ್ನು ಕೇಳ್ಕೊಂಡು ನೀವಿಬ್ಬರು ಹೊರಟ್ಬಿಟ್ಟಿದ್ದೀರಾ. ಪಪ್ಪ, ದಿಸ್ ಇಸ್ ರಿಯಲಿ ಚೀಪ್. ನಾನು ಫೋನ್ ಇಡ್ತೀನಿ. ವೈಷ್ಣವಿ, ನನ್ನ ಮೇಲೆ ಕೋಪ ಮಾಡ್ಕೋಬಿಡ ಪುಟ್ಟಿ. ನನಗೆ ಸಂಕಟ ನೋವು ಒಟ್ಟಿಗೆ ಆಗಿಬಿಡುತ್ತೆ. ನನಗೆ ನೀನಲ್ಲದೆ ಬೇರೆ ಯಾರಿದ್ದಾರೆ ಹೀಗೆ ಆತ್ಮೀಯವಾಗಿ ಮಾತಾಡೋದಕ್ಕೆ?
ಸುತ್ತ ನೂರಾರು ಜನ ಇರ್ತಾರೆ ಪುಟಿ. ಕೋರ್ಟುಗಳಲ್ಲಿ, ಆಫೀಸುಗಳಲ್ಲಿ, ಬೀದಿಗಳಲ್ಲಿ ಅಷ್ಟು ಜನ ಇದ್ದರೂ ಅವ್ರ ಮಧ್ಯೆ ಐ ಫೀಲ್ ಟೋಟಲಿ ಲೋನ್ಲಿ. ನೀನಿದ್ರೆ ಐ ಡೋಂಟ್ ಫೀಲ್ ಲೋನ್ಲಿ ಪುಟ. ಈ ಮನಸ್ಸು ಸಂಯಮ ಕಳ್ಕೊಂಡ ಕ್ಷಣಗಳಲ್ಲಿ ಲೋನ್ಲಿನೆಸ್ ಅನ್ನೋದೆಷ್ಟು ಹಿಂಸೆ ಕೊಡುತ್ತೆ ಗೊತ್ತಾ? ಎಲ್ಲ ಪರ್ಪಸ್ಲೆಸ್ ಅನ್ನಿಸ್ಬಿಡುತ್ತೆ. ಯಾರಿಗೋಸ್ಕರ ಮಾಡಬೇಕು? ಈ ಕೋರ್ಟು, ಈ ಹೋರಾಟ, ಈ ಸಂಪಾದನೆ, ಲಂಡನ್ಗೆ ಹೋಗಿದ್ದು ಬಂದಿದ್ದು ಎಲ್ಲ ಯಾರಿಗೋಸ್ಕರ ಪುಟ್ಟಿ? ನೀನಾ, ವೈದೇಹಿನ, ನಿಮ್ಮಮ್ಮನ? Sometimes I feel like an unwanted man on the streets, ಪುಟ್ಟಿ. ಯಾರಿಗೂ ಬೇಕಾಗಿಲ್ಲದೆ ಇರೋನು ಬೀದಿನಲ್ಲಿ ಫುಟ್ಪಾತಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಥರ ಅನಿಸುತ್ತೆ. ಗೊತ್ತಿಲ್ಲದೇನೆ ನನ್ನ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ನಾನು ಯಾರಿಗೂ ಬೇಡವಾಗಿಬಿಟ್ನಲ್ಲ ಅಂತ. ನಾನು ಸ್ವಲ್ಪ ಸಂಯಮ ಕಲ್ತ್ಕೋಬೇಕು ಬಿಟ್ಟೆ. ಸಾರಿ ಬನ್ನಿ. ಮನೆಗೆ ಬನ್ನಿ ಪಪ್ಪ, ಎಲ್ಲ ಸರಿ ಹೋಗುತ್ತೆ. ಮತ್ತೆ ಮನೆಗೆ ಬಂದರೆ ಮತ್ತೆ ಜಗಳ, ಮತ್ತೆ ಚೀಪ್ ಅನ್ನಿಸ್ಕೊಳ್ಳೋದು. ಪುಟ್ಟಿ, ಈ ಅನ್ವಾಂಟೆಡ್ ಅಂದರೆ ಯಾರಿಗೂ ಬೇಡದೇ ಇರೋ ಮನುಷ್ಯನ ಸಂಕಟಕ್ಕಿಂತ ಅವನ ಮನೆಯವರು ಅವನಿಗೆ ಮಾಡೋ ಅವಮಾನ ಹೆಚ್ಚು ಸಂಕಟ ಕೊಡುತ್ತೆ. ಮನೆಗೆ ಬರೋ ಮಾತು ಬಿಟ್ಬಿಡು. ನಾವು ಯಾವತ್ತೂ ನಿಮ್ಗೆ ಅವಮಾನ ಮಾಡಿಲ್ಲ ಪಪ್ಪ. ನೀನು ವೈದೇಹಿ ಪ್ರೀತಿಸ್ತೀರಿ ನಿಜ, ಆದರೆ ನಿಮ್ಮಮ್ಮ? ಪುಟಿ, ನೀವು ಈಗ ಪ್ರೀತಿಸ್ತೀನಿ ಅಂತ ಹೇಳ್ತೀರಿ, ಮನೆಯಲ್ಲಿದ್ದಾಗ ಏನು ಮಾಡ್ತೀರಿ ಅಂತ ನಾನು ನೋಡಿಲ್ವಾ? ಹಾಗೇನು ಮಾಡಿದ್ದೀರಿ? ನೀವು ಮನೇಲಿದ್ದಾಗ ನಿಮ್ಮಮ್ಮನ ಮಾತನ್ನು ವೇದವಾಕ್ಯ ಅಂತ ಪಾಲಿಸ್ತೀರಿ. ನಾನು ಮನೇಲಿ ನಾಯಿ ಮರಿ ಥರ ಇರ್ತೀನಿ. 3 ಮನುಷ್ಯರು, ಒಬ್ಬ ನಾಯಿ. ಪಪ್ಪ, ನೀವು ನಿಮ್ಮ ಕೆಟ್ಟ ಹಠಾನ ಬಿಡಲ್ಲ. ಯಾರಿಗೂ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಪಪ್ಪ. ಯಾಕೆ ಇಷ್ಟು ಕೆಟ್ಟದಾಗ ಮಾತಾಡ್ತೀರಿ? ನಾವು ಯಾವತ್ತು ನಿಮ್ಮನ್ನು ನಾಯಿ ಥರ ಟ್ರೀಟ್ ಮಾಡಿದ್ದೀವಿ? ಹಲೋ, ನಾನು ಹೇಳು ಪುಟ್ಟಿ. ಇನ್ಮೇಲೆ ಈ ರೀತಿ ಮಾತಾಡಬೇಡಿ, ಮನಸ್ಸಿಗೆ ನೋವಾಗತ್ತೆ. ಸಾರಿ. ನೀನಿಲ್ಲಿ ಬಂದ ತಕ್ಷಣ ಇಲ್ಲಿ ಬರಬೇಕು. ನನಗೆ ಯಾಕೋ ಆರೋಗ್ಯ ಅಷ್ಟು ಸರಿಯಾಗಿರೋ ಹಾಗಿಲ್ಲ. ಸರಿ ಪಪ್ಪ, ನಾನು ಅಲ್ಲಿಗೆ ಬಂದ ತಕ್ಷಣ ಬರ್ತೀನಿ. ನೋಡಿ, ಅಲ್ಲಿವರೆಗೂ ನೀವು ಡಾಕ್ಟರ್ ವಿಶ್ವನಾಥ್ ನಿಂಬಾಳ್ಕರ್ ಹತ್ರ ತೋರಿಸ್ತೀರಿ. ಇವತ್ತೇ ಅವ್ರ ಹತ್ರ ಹೋಗಿ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ನನಗೆ ಯಾವ ವಿಶ್ವನಾಥ್ ನಿಂಬಾಳ್ಕರು ಬೇಡ, ನೀನು ಬಂದ ತಕ್ಷಣ ಇಲ್ಲಿ ಬರಬೇಕು. ಸರಿ ಪಪ್ಪ. ಥ್ಯಾಂಕ್ ಯು. ಅಷ್ಟೊಂದು ಆರೋಗ್ಯ ಕೆಟ್ಟಿಲ್ಲ, ಚಿಂತೆ ಮಾಡಬೇಡ. ನಾನು ಆದಷ್ಟು ಬೇಗ ಅಲ್ಲಿಗೆ ಬರ್ತೀನಿ. ಟೇಕ್ ಕೇರ್. ಥ್ಯಾಂಕ್ ಯು ಪುಟಿ. ಬಾಯ್.